ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ ಮೊದಲ ಮುಸ್ಲಿಂ ಮೇಯರ್ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಡೆಮಾಕ್ರೆಟಿಕ್ ಪಾರ್ಟಿ ಪಕ್ಷದಿಂದ ಗೆದ್ದಿದ್ದ ಮಮ್ದಾನಿ, ದಕ್ಷಿಣ ಏಷ್ಯಾ ಮೂಲದ ಮಮ್ದಾನಿ ಶತಮಾನಕ್ಕೂ ಹೆಚ್ಚು ಅವಧಿಯಲ್ಲಿ ಇವರೇ ಮೊದಲ ಕಿರಿಯ ಮೇಯರ್. ನ್ಯೂಯಾರ್ಕ್ ಸಿಟಿಯಲ್ಲಿ ಸೇರಿದ ಜನಸಾಗರ ಮಮ್ದಾನಿ ಒಬ್ಬ ದಕ್ಷಿಣ ಏಷ್ಯಾದ ಮುಸ್ಲಿಂ ವ್ಯಕ್ತಿ. ಆತ ಮೇಯರ್ ಆಗಿ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಭರ್ಜರಿ ಮತಗಳಿಂದ ಗೆದ್ದು ಬೀಗಿದ್ದು ಮೇಯರ್ ಆಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾದರೆ ಮಮ್ದಾನಿಯ ಈ ಪ್ರಮಾಣ ವಚನ ಸ್ವೀಕಾರ ಸಂದರ್ಭ ಅನೇಕರು ಭಾಗವಹಿಸಿದರು. ಡೆಮಾಕ್ರೆಟಿಕ್ ಪಕ್ಷದ ನಾಯಕ ಸಮಾಜವಾದಿ ಜೊಹರಾನ್ ಮಮ್ದಾನಿ ಗುರುವಾರ ಮುಂಜಾನೆ ಅಮೆರಿಕದ ಅತಿದೊಡ್ಡ ನಗರ ನ್ಯೂಯಾರ್ಕ್ನ 112ನೇ ಮೇಯರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. 34 ವರ್ಷದ ಭಾರತೀಯ ಮೂಲ, ನೋಡಿ ಈತ ಭಾರತೀಯ ಮೂಲದ ಮಮದಾನಿ ನ್ಯೂಯಾರ್ಕ್ ನಗರದ ಮೊದಲ ಮುಸ್ಲಿಂ ಮೇಯರ್, ದಕ್ಷಿಣ ಏಷ್ಯಾ ಮೂಲದ ಮೊದಲ ಮೇಯರ್ ಹಾಗೂ ಒಂದು ಶತಮಾನಕ್ಕೂ ಹೆಚ್ಚು ಅವಧಿಯಲ್ಲಿ ಈ ಹುದ್ದೆ ಅಲಂಕರಿಸಿದ ಅತಿ ಕಿರಿಯ ವ್ಯಕ್ತಿ ಎಂಬ ದಾಖಲೆಗೆ ಪಾತ್ರರಾಗಿದ್ದಾರೆ. ಇನ್ನು ಕ್ವೀನ್ಸ್ ಕ್ಷೇತ್ರದ ಮಾಜಿ ರಾಜ್ಯ ಜನಪ್ರತಿನಿಧಿಯಾಗಿದ್ದ ಮಮ್ದಾನಿ ಸಾರ್ವತ್ರಿಕ ಶಿಶುಪಾಲನಾ ಯೋಜನೆ ಜಾರಿ, ಸುಮಾರು 20 ಲಕ್ಷ ಬಾಡಿಗೆ ಮನೆಗಳ ಬಾಡಿಗೆ ಸ್ಥಗಿತ ಮತ್ತು ನಗರ ಬಸ್ ಸೇವೆಯನ್ನು ಉಚಿತ ಹಾಗೂ ವೇಗಗೊಳಿಸುವುದಾಗಿಯೂ ಕೂಡ ಭರವಸೆಯನ್ನು ನೀಡಿದರು. ಮಮ್ದಾನಿ ಅವರ ಪತ್ನಿ ಕಲಾವಿದರಾದ ರಾಮಾ ದುವಾಜಿ ಅವರೊಂದಿಗೆ ಖಾಸಗಿ ಸಮಾರಂಭದಲ್ಲಿ ಮಧ್ಯರಾತ್ರಿ ನಂತರ ಪ್ರಮಾಣ ವಚನ ಸ್ವೀಕರಿಸಿದರು. ನ್ಯೂಯಾರ್ಕ್ ಸ್ಟೇಟ್ ಅಟಾರ್ನಿ ಜನರಲ್ ಲೆಟಿಟಿಯಾ ಜೇಮ್ಸ್ ಅವರು ಪ್ರಮಾಣ ವಚನ ಬೋಧನೆ ಮಾಡಿದರು. ಮ್ಯಾನ್ಹ್ಯಾಟನ್ನ ಸಿಟಿ ಹಾಲ್ ಮಾರ್ಕ್ ಅಡಿಯಲ್ಲಿ ಇರುವ ಹಳೆಯ ಸಿಟಿ ಹಾಲ್ ಸುರಂಗ ಮಾರ್ಗ ನಿಲ್ದಾಣದಲ್ಲಿ ಈ ಸಮಾರಂಭ ನಡೆಯಿತು. 1904ರಲ್ಲಿ ಆರಂಭಗೊಂಡು 1945ರಲ್ಲಿ ಮುಚ್ಚಲ್ಪಟ್ಟ ಈ ನಿಲ್ದಾಣವು ನ್ಯೂಯಾರ್ಕ್ನ ಮೂಲ ಸುರಂಗ ಮಾರ್ಗದ ನಿಲ್ದಾಣಗಳಲ್ಲಿ ಒಂದಾಗಿದೆ. ಐತಿಹಾಸಿಕ ನಿಷ್ಕ್ರಿಯ ಸುರಂಗ ಮಾರ್ಗ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಮಮದಾನಿ ಕುರಾನ್ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕರಿಸಿದರು. ಇದು ನನ್ನ ಜೀವನದ ಮಹತ್ವದ ಗೌರವ ಎಂದು ಅವರು ಹೇಳಿದರು. ಮಧ್ಯಾಹ್ನ 1 ಗಂಟೆಗೆ ಸ್ಥಳೀಯ ಸಮಯ ಸಿಟಿ ಹಾಲ್ನಲ್ಲಿ ನಡೆಯುವ ಸಾರ್ವಜನಿಕ ಸಮಾರಂಭದಲ್ಲಿ ಅಮೆರಿಕದ ಸೆನೆಟರ್ ಬರ್ನಿ ಸ್ಯಾಂಡರ್ಸ್ ಅವರ ಸಮ್ಮುಖದಲ್ಲಿ ಮಮದಾನಿ ಮತ್ತೊಮ್ಮೆ ಸಾರ್ವಜನಿಕವಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಂತರ ಕ್ಯಾನ್ಸನ್ ಆಫ್ ಹೀರೋಸ್ ಎಂದೇ ಪ್ರಸಿದ್ಧಿಯಾದ ಬ್ರಾಡ್ವೇ ವಿಸ್ತಾರದಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ನಡೆಯಲಿದೆ. ಒಟ್ಟಾರೆ ಶತಮಾನಕ್ಕೂ ಅತಿ ದೊಡ್ಡ ವಿಸ್ತಾರವಾದ ಸುದೀರ್ಘವಾದ ಅವಧಿಯಲ್ಲಿ ಮೊದಲ ಬಾರಿಗೆ ಮುಸ್ಲಿಂ ನ್ಯೂಯಾರ್ಕ್ನ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.